ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ ಫ್ರೆಂಡ್ಸ್. ನೋಡಿರಿ, ರೇಖಾ ಸ್ಮಾರ್ಟ್ ಫ್ಯಾಮ್ಲಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಗೋಬಿ ಮಾಡಿ ತೋರ್ಸಾತೀನಿ ರೀ. ನೋಡಿರಿ, ಇದು ಫ್ಲವರ್ ಗೋಬಿ ಭಾಳ ಚಲೋ ಇರ್ತೈತೆ ರೀ. ತಿನ್ನೋದಕ್ಕೂ ಟೇಸ್ಟ್ ಆಗಿರ್ತೈತಿ. ರೋಡ್ ಸೈಡೆಲ್ಲ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಇದನ್ನು ಮಾಡ್ಕೊಂಡು ತಿಂದ್ರೆ ಭಾಳ ಒಳ್ಳೇದು ರೀ. ಇದನ್ನು ಗೆಸ್ಟ್ ಬಂದಾಗೂ ನೀವು ಪಟ್ ಅಂತ 10 ನಿಮಿಷದೊಳಗೆ ಮಾಡಿನೂ ಕೊಡ್ಬೋದು ರೀ. ಗೋಬಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡುವಾಗ ಇದ್ರೊಳಗೆ ಸಣ್ಣದಾಗಿ ಹುಳುಗಳು ಬರ್ತಿರ್ತಾವೆ. ಅದಕ್ಕೆ ಇದನ್ನು ಚೆಂದಾಗಿ ಒಂದು 2-3 ಸರಿ ಕಟ್ ಮಾಡ್ಕೊಂಡ್ಮೇಲೆ ವಾಶ್ ಮಾಡ್ಕೊಂಡು ತೊಗೋಬೇಕು ರೀ. ಆಮೇಲೆ ಇದನ್ನು ಒಂದು ಸರಿ ನೀವು ಕುದಿಸ್ಕೊಂಡು ತೊಗೊಂಬಿಟ್ರಿ ಅಂತ ಹೇಳಂತಂದ್ರೆ ಇದ್ರೊಳಗೆ ಏನು ಹುಳುಗಳು ಗಲೀಜು ಇತ್ತು ಅಂತ ಹೇಳಂತಂದ್ರೆ ಅದೆಲ್ಲ ಹೋಗ್ಬಿಡ್ತೈತೆ ರೀ. ಒಂದು 10 ನಿಮಿಷ ನೋಡಿರಿ, ನಾನು ಇದನ್ನು ಬೇಯಿಸೋಕೆ ಇಡತ್ತೀನಿ ರೀ. ಇದು ಒಂದು 5-10 ನಿಮಿಷ ಬೇಯಿಸ್ಕೊಂಡು ತೊಗೋಬೇಕು. ಗೋಬಿ ಕ್ಯಾಬೇಜಿಂದ ನೀವು ಗೋಬಿ ಮಾಡತ್ತೀನಿ ಅಂತಂದ್ರೆ ಹಂಗೆ ಕಟ್ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಮೈದಾ ಮತ್ತು ಕಾರ್ನ್ಫ್ಲವರ್ ಹಿಟ್ಟು ಬೇಕಾಗ್ತೈತೆ ರೀ. ನೀವು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಇದೆಲ್ಲ ಮಿಕ್ಸ್ ಮಾಡಿದರೆ ಟೇಸ್ಟ್ ಅಷ್ಟು ಚಲೋ ಬರೋಂಗಿಲ್ಲ. ಸ್ವಲ್ಪ ಮೈದಾ ಮತ್ತು ಕಾರ್ನ್ಫ್ಲವರ್ 2 ಹಿಟ್ಟಿದ್ರೆ ಸಾಕು. ಇದಕ್ಕೆ ಭಾಳ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಖಾರ, ಉಪ್ಪು, ಅರಿಶಿನ ಮತ್ತು ನೀವು ಬೇಕಂತಂದ್ರೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡ್ರೂ ಟೇಸ್ಟೂ ಚಲೋ ಬರ್ತೈತೆ ರೀ. ಇದನ್ನು ನೋಡಿರಿ, ಇಷ್ಟೆಲ್ಲ ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ಕಲಿಸ್ಬೇಕಾಯ್ತು ಅಂತ ಹೇಳಂತಂದ್ರೆ ನೀವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ನೀರು ಮಿಕ್ಸ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಆ ಕಡೆ ಈ ಕಡೆ ಹಿಟ್ಟು ಸ್ವಲ್ಪ ಜಾರ್ಕೊಂಡು ಬೀಳುತ್ತೆ. ಹಂಗಾಗಿ ಸರಿ ಬರೋಂಗಿಲ್ಲ. ಸ್ವಲ್ಪ ನೀರು ಹಾಕಿಲ್ಲ ಅಂತಂದರೆ, ಯಾಕಂದರೆ ಇದನ್ನು ಗೋಬಿ ನಾವು ಕುದಿಸಿ ತೊಗೊಂಡಿರ್ತೀವಲ್ಲ, ಇದ್ರೊಳಗೆ ಸ್ವಲ್ಪ ನೀರಿನ ಅಂಶ ಬಂದಿರುತ್ತೆ. ಅಷ್ಟೇ ಸಾಕು. ನೀವು ಸ್ವಲ್ಪ ಹಿಟ್ಟು ಅದೆಲ್ಲ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಇದಕ್ಕೊಂದು 2 ಸ್ಪೂನ್ ಆಯಿಲ್ ಹಾಕೀನಿ. ಹಾಕೊಂಬಿಟ್ಟು ಇದನ್ನು ಕಲಿಸ್ಕೊಂಡು ಒಂದು 5 ನಿಮಿಷ ನೀವು ಇದನ್ನು ನೆನೆಸ್ಕೊಂಬಿಟ್ರೆ ಸಾಕು. ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ, ನಾವು ಹೊಸ್ದಾಗಿ ವಿಡಿಯೋ ಮಾಡತ್ತೀವಿ ನೋಡಿರಿ. ನಾವು ಉತ್ತರ ಕರ್ನಾಟಕದ ಜನ, ನಮ್ಮ ಮಾತು ಎಲ್ಲ ಇಷ್ಟ ಆತಂದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿರಿ. ಇದು ಕಲಿಸಿದ ಮೇಲೆ ಸ್ವಲ್ಪ ಎಣ್ಣೆ ಒಳಗೆ ನೀವು 1-2 ಸರಿ ಇದನ್ನು ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ರಿ. ನಾನು ವಿಡಿಯೋ ಮಾಡಿದ್ದೆ ಫ್ರೈ ಮಾಡೋದು, ಬಟ್ ಅದು ವಿಡಿಯೋ ಸ್ಕಿಪ್ ಆಗೈತೆ ರೀ ನಂದು. ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ಹಾಕ್ತೀನಿ ರೀ. ಅದು ಡಿಲೀಟ್ ಆಯಿತು ನನ್ನ ಹತ್ರ. ಬಟ್ ಎಲ್ಲ ವಿಡಿಯೋನೂ ಮತ್ತು ಹಾಳಾಗಬಾರ್ದು ಅಂತ ಹೇಳಂತಂದು ಅದು ಒಂದು ಸ್ಕಿಪ್ ಆದರೂ ಕೂಡ ವಿಡಿಯೋ ಮಾಡತ್ತೀನಿ ರೀ. ಸಾರಿ ಫ್ರೆಂಡ್ಸ್. ನೋಡಿರಿ, ಗೆಸ್ಟ್ ಬಂದರೂ ಇದನ್ನು ಮಾಡಿಕೊಡ್ರಿ. ಭಾಳ ಇಷ್ಟಪಟ್ಟು ತಿಂತಾರೆ. ಸಖತ್ತಾಗಿರುತ್ತೆ ರೀ. ಇದನ್ನು 2 ಸರಿ ಒಟ್ಟಿನಲ್ಲಿ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ರೀ. ಥ್ಯಾಂಕ್ ಯು ಫ್ರೆಂಡ್ಸ್.